ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹಿಮಾನ್ ಕವಿತಾ. ಎಲ್ಲರೂ ಹೇಗಿದ್ದೀರಾ? ನಾನೆಂದು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಸ್ವಲ್ಪ ಹೊರಗಡೆ ಹಂಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಗೊತ್ತಾ? ಎಲ್ಲಿಗೆ ಹೋಗ್ತಾ ಇರೋದು? ಪೆರಂಪಾಡ ಪ್ಲೇಸ್. ಆದರೆ ತುಂಬ ಚೆನ್ನಾಗಿದೆ ಆಯ್ತಾ. ಆ್ಯಕ್ಚುಲಿ ಹೋಗ್ತಾ ಇರೋದು ಏನಂತ ಹೇಳಿದ್ರೆ, ಇವತ್ತು ಹಸ್ಬೆಂಡ್ ಬೇರೆ ಕೆಲ್ಸಕ್ಕೆ ಹೋಗಿಲ್ಲ. ಇವತ್ತು ಅವರು ಬರ್ತ್ಡೇ ಇರೋ ಕಾರಣ ಕೆಲ್ಸಕ್ಕೆ ಹೋಗಿಲ್ಲ. ಸೊ ಅವ್ರದ್ದು ಸ್ವಲ್ಪ ಕೆಲಸದ ಐಟಮ್ ಎಲ್ಲ ಅವರು ಕೆಲಸ ಮಾಡೋ ಪ್ಲೇಸಲ್ಲಿ ಇಟ್ಟಿದ್ರು. ಸೊ ಅದನ್ನು ರಿಟರ್ನ್ ತಗೊಬರ್ಲಿಕ್ಕಂತ ಹೋಗ್ತಾ ಇದ್ದೀವಿ. ಹಾಗೆ ನಾನು ಅದ್ರ ಜೊತೆಗೆ ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಆ ಪ್ಲೇಸ್ ನನಗೆ ಹೇಳ್ದಲ್ವ ನೇಮ್, ಆ ಪ್ಲೇಸು ತುಂಬ ಚೆನ್ನಾಗಿದೆ. ಸೊ ನಾ ಬ್ಯಾಕ್ ಕ್ಯಾಮರಾಗಿ ತೋರಿಸ್ತೀನಿ. ಹಾಗೆ ಅಲ್ಲಿ ಸ್ವಲ್ಪ ರೀಲ್ಸ್ ಮಾಡೋಗಿದೆ, ಹಾಗೆಯೇ ಸ್ವಲ್ಪ ಹಾಗೆಯೇ ಬ್ಲಾಗ್ ಮಾಡೋಣ ಅಂತ. ಯಾಕಂದರೆ ನನಗೆ ತುಂಬ ಇಷ್ಟ ಆಯಿತು ಪ್ಲೇಸ್. ಸೊ ಹಾಗೆ ಓಕೆ, ನಾನು ಬ್ಯಾಕ್ ಕ್ಯಾಮರಾ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಓಕೆನಾ? ಫೈನಲಿ ನಮ್ಮ ಹಸ್ಬೆಂಡ್ ಕೆಲಸ ಮಾಡ್ತಿದ್ದ ಪ್ಲೇಸಿಗೆ ಬಂದು ತಲುಪಿ ಆಯಿತು. ನೋಡಿದ್ರ ಎಷ್ಟು ಬಿಸಿಲಿದೆ ಅಂತ ಹೇಳಿದ್ರೆ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಅಷ್ಟೊಂದು ಬಿಸಿಲು ಅಂತ ಹೇಳಿದ್ರೆ ಅಷ್ಟೊಂದು ಬಿಸಿಲು. ಇವಾಗ ನಾವು ಅಷ್ಟೇ ನೋಡಲಿ, ವ್ಯಾನಲ್ಲಿ ನಾವು ಎ ಸಿ ಬೇರೆ ಹಾಕೊಂಡಿದ್ದು. ಎ ಸಿ ಹಾಕೊಂಡಿದ್ರು ಸಹ ಅಷ್ಟೊಂದು ಬಿಸಿ ಅಂದರೆ ಅಷ್ಟೊಂದು ಬಿಸಿಲಿದೆ. ಇಲ್ಲಿ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ. ಹಾಗೆಯೇ ಇದು ಕೆಲಸ ಎಲ್ಲ ಮುಗೀತು. ಹಾಗೆ ನೋಡಿ, ಅಲ್ಲಿ ಇವರು ನೈಟಲ್ಲಿ ಇಲ್ಲಿ ಹಾಲ್ಟ್ ಆಗ್ತಾಯಿದ್ರಲ್ಲ, ಕೆಲಸಕ್ಕಿರೋರೆಲ್ಲ ಇಲ್ಲಿ ಹಾಲ್ಟ್ ಆಗ್ತಿದ್ರಲ್ಲ, ಅವ್ರ ಐಟಮೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ರು. ಸೊ ಹಾಗೆ ನಾವು ಐಟಮ್ ಎಲ್ಲ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಮಗು ನಾವು 3 ಜನರು ಬಂದು ಮತ್ತು ಅವ್ರು ಹಾಲ್ಟ್ ಆಗ್ತಿದ್ದಿದ್ದು ರೂಮ್ ನೋಡಿದ್ರೆ ನೋಡಿ, ಸಣ್ಣ ಪುಟ್ಟ ರೂಮ್ ಇದು. ಹಾಗೆಯೇ ಇಲ್ಲಿ ನೋಡಿ, ಇಲ್ಲಿ ಬಾವಿ ನೋಡಿ, ಇದು ಒಂದು ಸಣ್ಣ ಕೆರೆ ಆಗಿ ಕಾಣಿಸುತ್ತೆ ಅಲ್ವಾ, ಆದರೆ ಇದು ಕೆರೆ ಅಲ್ಲ, ಇದು ಬಾವಿ ಅಂತೆ. ಓಕೆನಾ ಕುಟ್ಟಿ? ಇದು ಬಾವಿ ಅಲ್ಲ, ಕೆರೆ. ಇದು ಕೆರೆ ಅಂತೆ. ಆಯ್ತಾ, ನಾವು ಬಾವಿ ಅಂತ ಹೇಳ್ಬಿಟ್ಟೆ, ಸಾರಿ. ಇದು ಕೆರೆ ಅಂತೆ ಆಯಿತಾ, ಸಣ್ಣ ಕೆರೆ. ಆದರೆ ತುಂಬ ಇದು ಇದೆ, ತುಂಬ ಆಳ ಇದೆ. ಓಕೆನಾ? ಹಾಗೇನೆ ನೋಡಿ, ಮತ್ತು ಇದು ನಮ್ಮ ಹಸ್ಬೆಂಡ್ ಕೆಲಸ ಮಾಡಿದಂತೆ ಆಯಿತಾ. ಆಯಿತಾ, ಓಕೆ, ತೋರಿಸ್ತೀನಿ ನೋಡಿ ಏನು ಕೆಲಸ ಮಾಡಿದ್ರು. ಇದು ಎಂತ ಪಣಿ ಗುಟ್ಟೆ? ಎಂತ ಪಣಿ? ಆಟೋಮೆಟಿಕ್ ಸಿಸ್ಟಮ್. ಆಟೋಮೆಟಿಕ್ ಆಫ್ ಅಲ್ಲ ಇದು ಪೇರೆಂದ? ಇದು ಮೋಟ್ರ್ ಅಂತೆ ಆಯಿತಾ. ಆಟೋಮೆಟಿಕ್ ಆಗಿ ಆಫ್ ಆಗುದಂತೆ. ಈಗ ನಾನು ಅಲ್ಲಿ ಬಿಸಿಲಿದೆ ಅಂತ ತೋರಿಸಿದೆ ಅಲ್ವಾ, ಅಲ್ಲಿ ಗಿಡಗಳಿಗೆಲ್ಲ ನೀರು ಟೈಮಿಂಗ ಇಷ್ಟು ಟೈಮ್ ಅಂತ ಇರುತ್ತೆ. ಅದೇ ಟೈಮಿಗೆ ಅದು ಆನ್ ಆಗುತ್ತೆ, ಹಾಗೇನೆ ಆಫ್ ಆಗುತ್ತೆ, ಎಲ್ಲ ಎರಡು ಆಗುತ್ತೆ. ಮತ್ತೆ ನೆಕ್ಸ್ಟ್ ಇದು ನೋಡಿ, ಇಲ್ಲಿ ಗ್ರೀನ್ ಕಲರ್ ಕಾಣ್ತಾ ಇದೆ ಅಲ್ವಾ, ಈ ಗ್ರೀನ್ ಕಲರ್ ಕಾಣೋದು ಟೈಮರ್ ಅಂತೆ. ಮೇಲ್ಗಡೆ ಇದು ಕಾಣಿಸ್ತಾ ಇದೆ ಅಲ್ವಾ, ಅದು ಚಾರ್ಜರ್ ಅಂತೆ. ಹಾಗೆ ಇದಾ ಬ್ಲ್ಯಾಕ್ ಕಲರ್. പിന്നെ ಇದ್ರ ಸ್ವಿಚ್ ಅಲ್ಲ ಇದು, ಇದಾ? ಕಾಂಟೆಂಟ್ ಆಯ್ತಾ. ಹಾಗೆ ಇದೆಲ್ಲ ಈ ಕೆಲಸ ಎಲ್ಲ ಮುಗಿಸಿ ಎಲ್ಲ ಆಯಿತು. ಫೈನಲಿ ಕೆಲಸ ಎಲ್ಲ ಮುಗಿಸಿ ಆಯಿತು. ಅಲ್ಲಿಂದ ಅವ್ರದ್ದು ಲಗೇಜ್ ಎಲ್ಲ ಹಾಗೆಯೇ ತೊಗೊಂಡು ಹೋಗ್ಬೇಕಂತ ಬಂದ್ವಿ. ನೋಡಿದ್ರಾ, ಅಲ್ಲಿ ಬಿಸಿಲಿಗೆ ಕಾಣಿಸ್ತಂತೂ ಗೊತ್ತಿಲ್ಲ, ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಹಾಗೇನೆ. ಓಕೆನಾ? ನೋಡಿ, ಅಲ್ಲಿ ಬ್ಲ್ಯಾಕ್ ಕಲರ್ ಪೈಪಲ್ಲಿ ಹಾಕಿರೋದು ಕಾಣಿಸ್ತಾ ಅಲ್ವಾ. ಸೊ ಅಲ್ಲಿ ಸಣ್ಣ ಸಣ್ಣ ಗಿಡಗಳಿಗೆಲ್ಲ ನೀರು ಬಿಡಲಿಕ್ಕೆ ಅಂತ ಪೈಪ್ ಸೆಟ್ ಮಾಡಿದ್ದಾರೆ. ಹಾಗೆಯೇ ಅದಿಷ್ಟು ಟೈಮಿಗೆ ಅಂತ ಅದಾಗಿನೇ ಆನ್ ಆಗುತ್ತೆ, ಅದಾಗಿನೇ ಆಫ್ ಆಗುತ್ತೆ. ಸೇಮ್ ಅದು ಆಟೋಮೆಟಿಕ್. ಓಕೆ, ಎಲ್ಲ ಪ್ಯಾಕ್ ಆಯಿತು. ಇನ್ನು ನಾವಿಂದ ಹೊರಡಬೇಕಷ್ಟೇ. ಅಯ್ಯ ಹೇಳ್ದಲ್ವಾ, ಇಲ್ಲಿ ನೀರು ಬಿಡ್ತಾರೆ, ಪೈಪ್ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ನನಗೆ ಅದ್ರ ಹೆಸರು ಗೊತ್ತಿಲ್ಲ, ನಮ್ಮ ಹಸ್ಬೆಂಡ್ ಹೇಳ್ಕೊಡ್ತಾರೆ. ನೋಡಿ, ಬ್ಲ್ಯಾಕ್ ಕಲರಾಗಿ ಕಾಣಿಸ್ತಾ ಇದೆ, ಕಾಣುಂಡ? ಇದು ಬೇರೆಂದ? ಪಿನ್ ಟ್ಯಾಪ್ ಅಂತೆ. ನೋಡಿದ್ರ ಇದನ್ನೇ, ಇಲ್ಲಿ ಒಳ್ಳೆ ಬಿಸಿಲಿದ್ರು ಪಾಪ, ಇನ್ನು ಹೇಗೆ ಕೆಲಸ ಮಾಡೋರು ಗೊತ್ತಿಲ್ಲ. ನೋಡಲಿ ಎಷ್ಟು ಪೈನಾಪಲ್ ಇದೆ ಅಂತ. ಆ ಪೈನಾಪಲಿಗೆಲ್ಲ ಕವರ್ ಮಾಡಿದ್ರು. ಅದೆಂದ ಕವರ್ ಎಂದ ಕೈಕುನ್ನಲ್ಲ. ನೋಡಿದ್ರಾ? ನೋಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಪೈನಾಪಲಿಗೆ ಫುಲ್ ಹಿಂಗೆ ಪ್ಲಾಸ್ಟಿಕ್ ಕವರ್ ಏನೋ ಹಾಕಿದ್ದಾರೆ, ಏನಾದರೂ ಬಂದು ತಿನ್ನುತ್ತೆ ಅಂತ ಹಾಕಿದ್ದಾರೆ ಆಯಿತಾ. ಆ ಕಡೆಲ್ಲ ತುಂಬ ಇದೆ, ತುಂಬ ಉಂಡಲ್ಲ. ಒಲಿಯದಾಗಿ ಬಿಟ್ಟು ಒಳ್ಳೆ ಕವರ್ ಇಟ್ಟು.
ಹಾಗೇನಿ ಅಲ್ಲಿಂದ ನಾವೀಗ ಹೊರಟು, ಯಾಕಂದ್ರೆ ಅಲ್ಲಿ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಅಷ್ಟೊಂದು ಬಿಸಿಲಿದೆ. ಸೊ ಮಗು ಪಾಪ ನಾವ್ ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ಮಗು ಹಂಗೆ ಇರ್ಲಿಕ್ಕಾಗುತ್ತೆ. ಪಾಪ ಮಗು ಅಳಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಡ್ತು. ಅಲ್ಲಿಂದ ಬೇಗ ನಾವು ಹೊರಟ್ವಿ. ಮತ್ತು ಏನಾದರೂ ಸ್ವಲ್ಪ ಜ್ಯೂಸ್ ಏನಾದರೂ ಕುಡಿಯೋಣ, ಅಲ್ಲಿ ಹತ್ರದಲ್ಲಿ ಅಂಗಡಿ ಬೇರೆ ಇಲ್ಲ, ಏನಾದರೂ ಕುಡಿಯೋಣ, ಸ್ವಲ್ಪ ಕೋಲ್ಡಾಗಿ ಏನಾದರೂ ಕುಡಿಯೋಣ ಅಂತ ಹೇಳಿದ್ರು ಇಲ್ಲ, ಇಲ್ಲೊಂದು ಹತ್ರದಲ್ಲೇ ಒಂದು ಅಂಗಡಿ ಇದೆ. ಹಾಗೆ ನಮ್ಮ ಹಸ್ಬೆಂಡ್ ಗಾಡಿ ಹಂಗೇನೆ ಸ್ಟಾಪ್ ಮಾಡಿ ಹೋಗಿ ಜ್ಯೂಸ್ ತೊಗೊಂಡ್ಬರ್ತೀನಿ ಅಂತೇಳಿ ಹೋಗಿದ್ದಾರೆ. ಕಾರ್ ಒಳಗೆ ಎ ಸಿ ಹಾಕೊಂಡ್ರು ಸಹ ಅದು ಬಿಸಿನೇ, ನಮಗೆ ಅಷ್ಟೊಂದು ಬಿಸಿ ಅಂತ ಹೇಳಿದ್ರೆ ಸಖತ್ ಬಿಸಿ. ಮತ್ತು ಅಲ್ಲಿ ಏನು ಗೊತ್ತಾ, ತುಂಬ ಲಬ್ಬರ್ ಗಿಡಗಳೆಲ್ಲ ಉಂಟಲ್ಲ, ಲಬ್ಬರ್ ಮರ ಎಲ್ಲ ಇದೆ ಅಲ್ವಾ. ಸೊ ಆ ಮರ ಇರೋದ ಕಾರಣಕ್ಕೆ ಒಂದು 3-4 ಗಂಟೆಗಳು ಒಳ್ಳೆ ಗಾಳಿ ಬರುತ್ತೆ. ಮತ್ತು ರಾತ್ರಿ ಅಷ್ಟು ಒಳ್ಳೆ ತಂಪು ಇರುತ್ತೆ, ಗಾಳಿಗೆ ತುಂಬ ತಂಪು ಅಂದರೆ ಅಷ್ಟು ತಂಪಿರುತ್ತೆ. ನಮ್ಮ ಕೂರ್ಗಲ್ಲಿ ಹೆಂಗೆ ಇರ್ತೀವಿ ಅದೇ ಥರ ತಂಪಿರುತ್ತೆ ಆ ಪ್ಲೇಸ್. ಆದರೆ ಯಾವಾಗ ಒಂದು 11 ಗಂಟೆಲ್ಲ ಆಗುತ್ತಾ ನೋಡಿ, ಆವಾಗ ಬಿಸಿಲು ಸ್ಟಾರ್ಟ್ ಆದರೆ ಉಂಟಲ್ವಾ, ನಿಂತ್ಕೊಳ್ಳೋಕ್ಕಾಗಲ್ಲ ನೋಡಿ. ಪಾಪ ನನ್ನ ಮಗ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ಆಯ್ತಾ ನೋಡಿ. ನೋಡಿದ್ರಾ, ಇವಾಗ ನಾವು ಮೀನು ತಗೊಂಡಿದ್ವಿ, ಒಳ್ಳೆ ಮೀನು. ಸೊ ಇವತ್ತು ತೊಳ್ಬಿಟ್ಟು ಹೋಗಿ ಒಂದು ಫ್ರೈ ಮಾಡ್ತೀವಿ, ಮತ್ತೆ ಸಾರು ಮಾಡ್ತೀವಿ, 2 ಮಾಡ್ತೀವಿ. ನೋಡೋಣ ಹೆಂಗೆ ಇರುತ್ತೆ ಅಂತ ಟೇಸ್ಟ್. ನಾನು ಜಸ್ಟ್ ಇವಾಗ ಮೀನದು ಮ್ಯಾಟ್ರೆ ಮಾತಾಡಿದ್ವಿ, ಇವತ್ತು ಇಲ್ಲಿ ಇತ್ತು ತಗೊಳ್ಬೇಕು ಅಂತ. ಸೊ ಇಲ್ಲಿ ಸಿಕ್ಕಿದೆ, ನೋಡೋಣ. ಮನೆಗೆ ಹೋಗಿ ಸಾರು ಮತ್ತು ಫ್ರೈ ಅಲ್ವಾ, ಸಾರು ಫ್ರೈ 2 ಮಾಡ್ತೀವಿ, ಟೇಸ್ಟ್ ಆಗಿರುತ್ತೆ ನೋಡೋಣ. ಓಕೆನಾ? ಅಲ್ಲ ಕುಟ್ಟಿ, ಇವಾಗ ವಿಷು ಬೇರೆ ಬರ್ತಾ ಇದೆ ಅಲ್ವಾ. ಸೊ ಹಾಗಾಗಿ ವಿಷುಗೋಸ್ಕರ ನಾವೊಂದು ಹೊಸ ಕೃಷ್ಣನ ನಮ್ಮ ಮನೆಗೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ವಿ, ಕೃಷ್ಣನ ನೋಡ್ಲಿಕ್ಕಂತ. ಸೊ ನೋಡೋಣ, ನಮಗೆ ಯಾವ ಕೃಷ್ಣ ಇಷ್ಟ ಆಗುತ್ತೋ ಆ ಕೃಷ್ಣನ ತಗೊಳ್ಳೋಣ. ಓಕೆನಾ? ಇವಾಗ ನಮ್ಮ ಹಸ್ಬೆಂಡ್ ಮಗುನ ಎತ್ಕೊಂಡಿದ್ದಾರೆ. ಸೊ ನಾನು ಒಬ್ಬಳೇ ಆಗ್ಬಿಟ್ಟಾಯ್ತಾ, ಇಲ್ಲಿ ಬೇರೆ ವೆಹಿಕಲ್ ಬರ್ತಾ ಇದೆ, ನಾನು ಒಬ್ಬಳೇ ಹೆಂಗೆ ಹೋಗೋದು ಹೇಳಿ. ನೋಡೋಣ ಹೇಗಿದೆ ಅಂತ. ನಮ್ಮ ಮನೆಗೆ ಒಂದು ವರ್ಷ ಕಳೆದ ವರ್ಷ ಏನು ಗೊತ್ತಾ, ವಿಷುಗೆ ನಾವು ಮನೇಲಿ ಇರ್ತಿಲ್ಲ. ಯಾಕಂತ ಹೇಳಿದ್ರೆ ನಾನು ನನ್ನ ಹಸ್ಬೆಂಡ್ ಇದ್ದಾಳಲ್ವಾ, ಹಾಗಾಗಿ ಅವ್ರ ಅಕ್ಕನ ಮನೆ ಅಣ್ಣನ ಮನೆಗೆಲ್ಲ ಹೋಗಿದ್ದು. ಅದು ಈ ವರ್ಷ ನಮ್ಮ ಮನೆಗೆ ಹೊಸ ಒಂದು ಕೃಷ್ಣ ಬಂದಿದ್ದಾನೆ. ಹಾಗೇನೆ ಈ ವಿಷುಗೆ ರಥ ಬರ್ತಾಯಿದೆ, ಆವಾಗ ಇನ್ನೊಂದು ಒಂದು ಕೃಷ್ಣನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಬಂದಿದ್ವಿ. ನೋಡೋಣ ಹೇಗೆ ಏನು ಅಂತ. ನಿನಗೆ ಎಷ್ಟು ನೋಡ್ತಾ ನಿನಗೆ ಏನಾಗುತ್ತೆ? എത്ര 250 450 ഈ കളറാ വേണ്ടേ? അതാ ചെറുതിരിക്കണേ, ചെറുതുണ്ടാവില്ല, അത് വേറെ കളറേ ഉണ്ടാവുള്ളൂ. എനിക്ക് ഏതാണ് നോക്കിട്ടോ, നമുക്ക് ഇതിന് സ്പേസ് ഇല്ല അവിടെ, ചെറുത് മതി. എനിക്ക് ഏതാ അത് കളർ മാറിക്കൊണ്ടിരിക്കും. അത് മതി.
ಸಣ್ಣದಕ್ಕೆ 250 ಅಂತ ಇದ್ರೆ ಆಯ್ತಾ, ನನಗೆ ಇಷ್ಟ ಆಗಿದೆ ಇದೆ. ಸೊ ನಾನು ಇದನ್ನೇ ತಗೊಳ್ತಾ ಇದ್ದೇನೆ. ಓಕೆ ಅಲ್ಲ ಬಚ್ಚ ಬೇಕಾದ್ರೆ ಬೇಕು ಅದು ಡ್ಯಾಮೇಜ್ ಇದೆ. ನೋಡಿದ್ರಲ್ವಾ, ನಮ್ಮ ಮನೆಗೆ ಒಂದು ಹೊಸ ಕೃಷ್ಣ ಬರ್ತಾ ಇದ್ದಾನೆ. ಇವಾಗ ನಾನು ನಿಮಗೆ ಮನೆಗೆ ಹೋಗಿ ತೋರಿಸ್ತೇನೆ ಆಯಿತಾ, ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಇದೆ ಅಂತ. ಓಕೆ, ಹಾಗೆಯೇ ನಾವು ಹೋಗ್ತಾ ಇದ್ದಂಗೆ ನೋಡಿ, ಇಲ್ಲಿ ನೋಡಿ ಕಲರ್ ಕೋಳಿ ಕುಟ್ಟಿ ಬೇರೆ ಇದೆ ನೋಡಿ. ನೋಡಿದ್ದ ಕೃಷ್ಣಂದು ದೇವಸ್ಥಾನ ನಾವು ಒಳಗೆ ಹೋಗಿಲ್ಲ ಆಯ್ತಾ, ಜಸ್ಟ್ ನಾವು ಹಂಗೇನೆ ರೋಡ್ ಸೈಡಿಂದ ಬಂದು. ಸೊ ಕೃಷ್ಣ ಕುಳಿತಿರೋ ಪ್ಲೇಸ್ ಎಲ್ಲ ಇದೆ. ಇದು ಕೃಷ್ಣನ ಸ್ನಾನ ಮಾಡುವಂಥ ಸ್ಥಳ ಇದು. ಸೊ ಇದು ಮಲಯಾಳದಲ್ಲಿ ಏನಿದೆ, ಮಲಯಾಳದಲ್ಲಿ ಕೃಷ್ಣನ್ ನೀರಾಡಲ್, ಕೃಷ್ಣನ್ ನೀರಾಡಲ್ ಅಂತ ಪ್ಲೇಸ್. ಓಕೆನಾ, ನೋಡಿ ತುಂಬ ಚೆನ್ನಾಗಿದೆ ಆಯಿತು ನೋಡಲಿಕ್ಕೆ, ನನಗೆ ತುಂಬ ಇಷ್ಟ ಆಯಿತು. ಅದು ಬೇರೆ ವಿಷು ಬೇರೆ ಬರ್ತಾ ಇದೆ ಅಲ್ವಾ, ಈಗ ಎಲ್ಲರೂ ನೋಡಿ ಹೇಗೆ ಹೊರಟು ನಿಂತವ್ರೆ ಅಂತ. വീഡിയോ എടുക്കുമ്പോൾ അവർ നോക്കിയിരിക്കുന്നു. എന്താ ശ്രീകൃഷ്ണ അവിടെ എന്താ ഒന്നിട്ടുണ്ട്? ಶ್ರೀಕೃಷ್ಣ ದುರ್ಗಾ ಕ್ಷೇತ್ರ. ಶ್ರೀಕೃಷ್ಣ ದುರ್ಗಾ ಕ್ಷೇತ್ರ ಅಂತೆ. ಇದು ಕೃಷ್ಣ ಸ್ನಾನ ಮಾಡೋ 4 ಪ್ಲೇಸ್. ಅಂದರೆ ಈಗ ನಾವು ಒಂದು ಎಂತ ಹೇಳ್ತಾರೆ, ಅಂಬಲ 4 ಸೈಡ್ ಇದು ರೌಂಡ್ ಫುಲ್ ದೇವಸ್ಥಾನನೇ ಇರೋದಾಯ್ತಾ. ಮತ್ತು ಇವಾಗ ಹಂಗೇನೆ ಗಾಡಿ ರಿಟರ್ನ್ ತಿರುಗಿಸಿ ಮತ್ತೆ ಹಾಗೆ ಹೋಗ್ಬೇಕಾಗುತ್ತೆ. ಈ ಕಡೆ ನಮಗೆ ಹೋಗಲಿಕ್ಕೆ ಪ್ಲೇಸ್ ಇಲ್ಲ, ಮಗ ಬೇರೆ ಆಯ್ತಾ. ನೋಡಿದ್ರಲ್ವ ಗೈಸ್, ಕೇರಳದಲ್ಲಿ ಎಷ್ಟು ಬಿಸಿಲಿದೆ ಅಂತ. ಹಾಗೆಯೇ ತುಂಬ ಹಸಿವಾಗ್ತಾಯಿದ್ದು, ಹಾಗೆಯೇ ಏನಾದರೂ ತಿಂದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು, ಇದೇನಂತ ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇದೆ. ಹಾಗೆಯೇ ಚಿಕನ್ ಚಿಲ್ಲಿ ತೊಗೊಂಡಿದ್ವಿ ಮತ್ತು ಜ್ಯೂಸ್ ತೊಗೊಂಡಿದ್ವಿ. ಇದನ್ನು ತಿಂದುಬಿಟ್ಟು ಮನೆಗೆ ಡೈರೆಕ್ಟ್ ಹೋಗ್ತೀವಿ. ಮನೇಲಿ ಇವತ್ತು ಹೋಗಿ ಅಡುಗೆ ಮಾಡಲಿಕ್ಕೆಲ್ಲ ಆಗಲ್ಲ, ಯಾಕಂದರೆ ಆಲ್ರೆಡಿ ಈಗ ತುಂಬ ಲೇಟ್ ಆಗಿದೆ. ಸೊ ಡೈರೆಕ್ಟ್ ಇದನ್ನು ತಿಂದುಬಿಟ್ಟು ಡೈರೆಕ್ಟಿಂದ ಮನೆಗೆ ಹೋಗೋದೆ. ನನ್ನ ಮಗನ ಬಿಟ್ಕೊಂಡು ಈ ಬಿಸಿಲಲ್ಲಿ ಇನ್ನು ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ. ಹಾಗೆಯೇ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಹಾಗೆಯೇ ನಿಮ್ಮ ಈ ಪ್ರೀತಿಯ ಇವನ್ ಕವಿತಾ ನಿಮಗೆ ಯಾವಾಗ ಸಿಗೋದು ಅಂತ ಹೇಳಿದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್, ಟಾಟಾ.